ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ನಿಮಗೆ ತುಂಬ ಹಳೆಯ ರೆಕಾರ್ಡ್ಗಳು, ಆಸ್ತಿ ಪತ್ರಗಳು, ಹಾಗೆಯೇ ಭೂಮಿಗೆ ಸಂಬಂಧಪಟ್ಟ ಪತ್ರಗಳು, MR ಆಗಿರ್ಬೋದು, RTC ಆಗಿರ್ಬೋದು, ಓಲ್ಡ್ ಪಾಣಿಗಳಾಗಿರ್ಬೋದು, ರಿಜಿಸ್ಟರ್ಡ್ ಪತ್ರಗಳಾಗಿರ್ಬೋದು, ನಿಮಗೇನಾದರೂ ಕಳ್ಕೊಂಡಿದ್ರೆ ಇಲ್ಲ ಅಕಸ್ಮಾತ್ ನಿಮಗೆ ಅವಶ್ಯಕತೆ ಇತ್ತು ಅಂದರೆ ನೀವಿವಾಗ ತಾಲೂಕು ಆಫೀಸ್ನಲ್ಲಿ ಇರ್ತಕ್ಕಂಥ ರೆಕಾರ್ಡ್ ರೂಮ್ಗೆ ಹೋಗ್ದೇ ಮನೆಯಲ್ಲೇ ಕೂತು ಕೂಡ ನಿಮ್ಮ ಮೊಬೈಲ್ ಮುಖಾಂತರ ಲಾಗಿನ್ ಮಾಡಿಕೊಂಡು ಈ ರೀತಿಯಾದಂಥ ಸರ್ಟಿಫೈಡ್ ಕಾಪಿನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಈ ಒಂದು ವಿಷಯದ ಬಗ್ಗೆ ನಾನು ಈ ಹಿಂದೆನೂ ಕೂಡ ವಿಡಿಯೋನ ಮಾಡಿದ್ದೀನಿ. ಬಟ್ ಅವಾಗ ಇನ್ನೂ ಕೂಡ ಸ್ಕ್ಯಾನಿಂಗ್ ಮಾಡ್ತಾಯಿದ್ರು, ಅಲ್ಲಿ ತುಂಬ ದಾಖಲಾತಿಗಳು ಇನ್ನೂ ಕೂಡ ಲಭ್ಯ ಇರಲಿಲ್ಲ. ಆದರೆ ಇವಾಗ ರೆಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿದ್ದಾರೆ, ಇನ್ನೂ ಕೂಡ ಡೈಲಿ ಅಪ್ಲೋಡ್ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಮ ದಾಖಲಾತಿ ಕೂಡ ಸಿಗದೇ ಕೂಡ ಇರ್ಬೋದು, ಯಾಕಂದರೆ ಇನ್ನೂ ಸ್ವಲ್ಪ ಸಮಯ ಕಾಯಬೇಕಾಗ್ತದೆ. ನಿಮ್ಮ ರೆಕಾರ್ಡ್ ಏನಾದರೂ ಲಭ್ಯ ಇದ್ದರೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಕೊನೆ ತನಕ ನೋಡಿ. ಸ್ನೇಹಿತರ ಮೊದಲಿಗೆ ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಬರಬೇಕಾಗತ್ತೆ. ಸರ್ಚ್ ಬಾರ್ಗೆ ಬಂದು ಅಲ್ಲಿ ಟೈಪ್ ಮಾಡಿ recordroom.karnataka.gov.in ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸು ಓಪನ್ ಆಗ್ತದೆ. ಇಲ್ಲಿ ಪಕ್ಕದಲ್ಲಿ ಸಿಟಿಸನ್ ಸರ್ವಿಸ್ ಅನ್ನೋ ಒಂದು ಆಪ್ಷನ್ ಇದೆ, ಅಲ್ಲಿಗೆ ಬಂದು ಪೇ ಆ್ಯಂಡ್ ಡೌನ್ಲೋಡ್ ಡಾಕ್ಯುಮೆಂಟ್ ಅಂತ ಸಬ್ ಆಪ್ಷನ್ ಒಂದು ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ. ಇದು ಹೇಗೆ ಕೆಲಸ ನಿರ್ವಹಿಸ್ತದೆ ಅಂತೇಳಿ ಸಂಪೂರ್ಣವಾದ ಡೀಟೇಲ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನೊಂದಿಗೆ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗತ್ತೆ. ಈ ಎಲ್ಲ ಡೀಟೇಲ್ಸ್ನು ಕೂಡ ಒಂದು ಸರಿ ಓದ್ಕೊಳ್ಳಿ. ಅದಾದ ನಂತರ ಪಕ್ಕದಲ್ಲಿ ನೀವು ಇಲ್ಲಿ ಮೊಬೈಲ್ ಸಂಖ್ಯೆ ಅಂತ ಇದೆ ನೋಡಿ, ಇಲ್ಲಿಗೆ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಲಾಗಿನ್ನ ಮಾಡ್ಕೋಬೇಕಾಗತ್ತೆ. ಮೊಬೈಲ್ ನಂಬರ್ ಹಾಕಿ ಕೆಳಗಡೆ ಬಂದು OTP ರಚಿಸಿ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಮೇಲ್ಗಡೆ ಕೊಟ್ಟಿದ್ದೀರಲ್ಲ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಕೆಳಗಡೆ ಬಾಕ್ಸಲ್ಲಿ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಈ ರೀತಿಯಾದಂತಹ ಯಶಸ್ವಿಯಾಗಿ ಲಾಗಿನ್ ಆಗುತ್ತೆ. ಇಲ್ಲೂ ಕೂಡ ಹಂತದ ಸೂಚನೆ ಅಂತೇಳಿ ಕೊಟ್ಟಿದ್ದಾರೆ, ನೀವು ಇದನ್ನು ಓದ್ಕೊಳ್ಳಿ. ನಂತರ ನೀವು ಕೆಳಗಡೆ ಬಂದು ನಿಮ್ಮ ಮೂಲ ವಿವರಗಳನ್ನು ನಮೂದಿಸಿ ಅಂತ ಆಪ್ಷನ್ ಇದೆ ನೋಡಿ, ಅಲ್ಲಿಗೆ ಬಂದು ನಿಮ್ಮ ಫೋನ್ ನಂಬರು, ಹಾಗೆಯೇ ನಿಮ್ಮ ಹೆಸರು, ಅಡ್ರೆಸ್ 1 ಅಡ್ರೆಸ್ 2 ಅಂತ ಎರಡನ್ನೂ ಕೂಡ ಫಿಲಪ್ ಮಾಡಿ, ಮತ್ತು ನಿಮ್ಮ ಪಿನ್ ಕೋಡ್ನ ಹಾಕಬೇಕು. ಇಮೇಲ್ ID ಹಾಕೋ ಮ್ಯಾಂಡೇಟ್ರಿ ಇಲ್ಲ. ಅಲ್ಲಿ ಏನು ಸ್ಟಾರ್ ಮಾರ್ಕ್ ಇದೆ ಎಲ್ಲ ಕೂಡ ಫಿಲಪ್ ಮಾಡಬೇಕಾಗುತ್ತೆ. ಫಿಲಪ್ ಮಾಡಿದ ನಂತರ ಇಲ್ಲಿ ಪಕ್ಕದಲ್ಲಿ ಬಂದು ಉಳಿಸಿ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ ಸೇವ್ ಆಗುತ್ತೆ. ನೀವು ಮತ್ತೆ ಸರ್ಚ್ ಮಾಡ್ಲಿಕ್ಕೆ ಹೋದಾಗ ಮತ್ತೆ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ಕಾಗಿ ಸೇವ್ ಆಗುತ್ತೆ. ನಂತರ ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲೂ ಕೂಡ ಹಂತದ ಸೂಚನೆ ಅಂತ ಕೊಟ್ಟಿದ್ದಾರೆ, ಇದನ್ನು ನೀಟಾಗಿ ಓದ್ಕೊಳ್ಳಿ. ನೀವು ಡೌನ್ಲೋಡ್ ಮಾಡಲು ಬಯಸುವ ದಾಖಲೆ ವಿವರಗಳನ್ನು ನಮೂದಿಸೋದು ಹೇಗೆ ಅಂತ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಸಪೋಸು ಕಸಬಾ ಹೋಬಳಿ ಯಲಹಂಕ ತಾಲೂಕಿನ ನಾಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 10ರ RTC ಅಂತ ಟೈಪ್ ಮಾಡಬೇಕು ಕನ್ನಡದಲ್ಲಿ. ಇಂಗ್ಲೀಷಲ್ಲೂ ಕೂಡ ಆಪ್ಷನ್ ಇದೆ, ಇಂಗ್ಲೀಷಲ್ಲೂ ಕೂಡ ಟೈಪ್ ಮಾಡ್ಬೋದು. ಕೆಳಗಡೆ ಬಂದು ಮಿನಿಮಮ್ಮು 20 ಕ್ಯಾರೆಕ್ಟ್ರಲ್ಲಿರುವಂಥ ನೀವು ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸಪೋಸ್ ನಾನು ಯಾವ ರೀತಿ ಟೈಪ್ ಮಾಡೋದಂತ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಆ ರೀತಿ ನೀವು ನಿಮ್ಮ ರೆಕಾರ್ಡ್ಗಳು ಯಾವುದಿದೆ ಅದನ್ನು ಟೈಪ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಈಗ MR RTC ಸಂಬಂಧಪಟ್ಟ ವಿಲೇಜು ಮತ್ತು ನಿಮ್ಮ ತಾಲೂಕು ಅದನ್ನು ಹಾಕಿ ಆ ರೀತಿ ಟೈಪ್ ಮಾಡಿ ಸರ್ಚ್ ಮಾಡಿ. ನಿಮ್ಮ ತಾಲೂಕಿನಲ್ಲಿ ನಿಮ್ಮ ಗ್ರಾಮದಲ್ಲಿ ಅವೈಲಬಿಲಿಟಿ ಇರ್ತಕ್ಕಂಥ ರೆಕಾರ್ಡ್ಗಳು ಇಲ್ಲಿ ಕೆಳಗಡೆ ಶೋ ಆಗ್ತವೆ. ನಿಮ್ಮದು ಯಾವ ರೆಕಾರ್ಡ್ಗೆ ಸಂಬಂಧಪಟ್ಟಿದೆ ಅದನ್ನು ನೀವು ಇಲ್ಲಿ ಒಂದನ್ನು ಚೂಸ್ ಮಾಡ್ಕೋಬೇಕಾಗತ್ತೆ. ಸಪೋಸ್ ನಾನೀಗ ಒಂದನ್ನು ಚೂಸ್ ಮಾಡ್ಕೋತೀನಿ. ಚೂಸ್ ಮಾಡ್ಕೊಂಡಿದ ನಂತರ ನಿಮ್ಮ ಅವೈಲಬಿಲಿಟಿ ಫೈಲ್ಗಳು ಅಂದರೆ ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗಳದ್ದು ಫೈಲ್ಗಳು ಕೂಡ ಇಲ್ಲಿ ಓಪನ್ ಆಗ್ತವೆ. ನೀವು ಇದನ್ನು ಚೆಕ್ ಮಾಡ್ಬೋದು. ಮೇಲ್ಗಡೆ ಕೇವಲ ಟ್ಯಾಪ್ ಮಾಡಿದ್ರೆ ಸಾಕು, ಅದು ಓಪನ್ ಆಗಿಬಿಡುತ್ತೆ. ಸಪೋಸ್ ನಾನು ಒಂದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಫೈಲು ಓಪನ್ ಆಗ್ತದೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ಒರಿಜಿನಲ್ ಕಾಪಿ ಆ್ಯಸ್ ಇಟ್ ಈಸ್ ನೀವು ಏನು ಕೊಟ್ಟಿರ್ತೀರಿ ರೆಕಾರ್ಡ್ ಪುಟಪ್ ಮಾಡಬೇಕಾದಾಗ ಎಲ್ಲ ರೆಕಾರ್ಡ್ಗಳು ಇಲ್ಲಿ ಶೋ ಆಗ್ತವೆ. ನಿಮ್ಮ ಹೋಮ್ ಸರ್ವಿಸ್ ಆಗಿರ್ಬೋದು, ಸಪೋಸ್ ನೀವು ಪೋತಿಕತೆ ಮಾಡಿದಾಗ ಕೊಟ್ಟಿರ್ತಕ್ಕಂಥ ಡೆತ್ ಸರ್ಟಿಫಿಕೇಟ್ಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ಶೋ ಆಗ್ತವೆ. ನಿಮಗೆ ಅವಶ್ಯಕತೆ ಇತ್ತು ಅಂದರೆ ಇದನ್ನು ಪೇಯ್ಡ್ ಮಾಡಿ ಕೂಡ ನೀವು ತೆಗಿಬೋದು. ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಪೇಯ್ಡ್ ಮಾಡೋದು ಅಂತ. ಇವಾಗ ಸಂಪೂರ್ಣವಾಗಿ ನಿಮಗೆ ಯಾವ ರೆಕಾರ್ಡ್ನ ತೆಗಿಬೇಕು, ಅಕಸ್ಮಾತ್ ಕೇವಲ ನೋಡಲಿಕ್ಕೋಸ್ಕರ ಬಳಕೆ ಮಾಡ್ತೀರಿ ಅಂದರೆ ಯಾವುದೇ ಥರದ ಹಣ ಕಟ್ಟಾಗಲ್ಲ, ವೀಕ್ಷಣೆ ಕೂಡ ಮಾಡ್ಬೋದು. ಒಂದು ವೇಳೆ ನಿಮಗೆ ಒರಿಜಿನಲ್ ಕಾಪಿ ಬೇಕಿತ್ತು ಬಾರ್ಕೋಡ್ ಸಮೇತವಾಗಿ ಅಂತ ಹೇಳಿದ್ರೆ ನೀವು ಅದನ್ನ ಅಮೌಂಟ್ನ ಕಟ್ಟಬೇಕಾಗುತ್ತೆ. ಸಪೋಸ್ ನಾನೀಗ ಮುಂದಿನ ಭಾಗದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಸ್ನೇಹಿತರೆ, ನಾನು ಮತ್ತೊಂದನ್ನು ಸರ್ಚ್ ಮಾಡ್ತಾಯಿದ್ದೀನಿ. ಸರ್ಚ್ ಮಾಡಿದಾಗ ಅಲ್ಲಿ ಒಟ್ಟು ಅವೈಲೇಬಲ್ ಇರ್ತಕ್ಕಂಥ ಪೇಜ್ಗಳು ಎಷ್ಟಿದೆ ಅಂತ ತೋರಿಸ್ತಾ ಇದೆ ನೋಡಿ. 120 ಪೇಜ್ ಇದೆ ಈ ಒಂದು ಪರ್ಟಿಕ್ಯುಲರ್ ವ್ಯಕ್ತಿ ಅಂತ ಸಂಬಂಧಪಟ್ಟಂಥ ದಾಖಲಾತಿ. ನೀವು ವೀಕ್ಷಣೆ ಮಾಡ್ತೀನಿ ಅಂದರೆ ಯಾವುದೇ ಥರದ ಹಣ ಕಟ್ಟಾಗಲ್ಲ, ವೀಕ್ಷಣೆ ಬೇಕಾದ್ರೆ ಮಾಡ್ಬೋದು. ನೀವು ಹಣ ಕಟ್ಟಿ ತಗೊಳ್ತೀನಿ ಅಂತಂದರೆ ಒಂದು ಪೇಜ್ಗೆ ₹8.25 ಆಗುತ್ತೆ. ನಿಮ್ಗೇನಾದರೂ ಈ ಒಂದು ಸರ್ಟಿಫಿಕೇಟ್ ಬೇಕಿತ್ತು ಅಂದರೆ ಈ ಸರ್ಟಿಫಿಕೇಟ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಈ ಒಂದು ಪೇಜು ಪರ್ಟಿಕ್ಯುಲರಾಗಿ ವ್ಯೂ ಮಾಡ್ತಾ ಇದ್ರಲ್ಲ, ಆ ಒಂದು ಪೇಜು ನೀವು ಮೇಲ್ಗಡೆ ಹೋಗಿ ಆ್ಯಡ್ ಪೇಜ್ ವಿಶ್ ಲಿಸ್ಟ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಈ ಒಂದು ಪೇಜು ಆ್ಯಡ್ ಆಗುತ್ತೆ. ಒಟ್ಟು ಪೇಜ್ನಲ್ಲಿ ನಿಮ್ಗೆ ಎಷ್ಟು ಪೇಜ್ ಬೇಕೋ ಅಷ್ಟು ಪೇಜನ್ನು ಮಾತ್ರ ನೀವು ಆ್ಯಡ್ ವಿಶ್ ಲಿಸ್ಟ್ ಮಾಡಿಕೊಂಡು ನೀವು ಡೌನ್ಲೋಡ್ ಬೇಕಾದ್ರೂ ಮಾಡ್ಕೋಬೋದು. ನೀವು ಇಲ್ಲಿ ಪೇಜ್ನ ಆ್ಯಡ್ ಮಾಡ್ಕೊಂಡು ಹೋದಂಗೆ ಇಲ್ಲಿ ಪಕ್ಕದಲ್ಲಿ ನಿಮಗೆ ಅಮೌಂಟು ಕೂಡ ಶೋ ಆಗ್ತದೆ. ಇಲ್ಲಿ ನೋಡ್ಬೋದು 10 ಪೇಜ್ಗೆ ₹82 ಆಗಿದೆ, 13 ಪೇಜ್ಗೆ ₹107 ಆಗಿದೆ. ನಿಮ್ಗೆ ಎಷ್ಟು ಪೇಜ್ ಬೇಕೋ ಅಷ್ಟು ಪೇಜನ್ನು ನೀವು ಅಲ್ಲಿ ಈಗ ಸಪೋಸ್ ನಾನು ಟೋಟಲ್ 23 ಪೇಜ್ ಆಗಿದೆ ನಂದು, ₹189.75 ಅಷ್ಟು ಹಣ ಆಗಿದೆ. ಪಕ್ಕದಲ್ಲಿ ಡೌನ್ಲೋಡ್ ಬಟನ್ ಕಾಣ್ತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಷ್ಟು ಪ್ರಮಾಣ ಪತ್ರಗಳು, ಇಷ್ಟು ಪೇಜ್ಗಳು ಕೂಡ ನಿಮಗೆ ಡೌನ್ಲೋಡ್ ಆಗ್ತವೆ. ನೆಕ್ಸ್ಟ್ ಪೇಜು ಪೇಮೆಂಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ UPI
ಪೇಮೆಂಟ್ ಪೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ UPI QR ಕೋಡ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಪೇ ನೌ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಬಾರ್ ಕೋಡ್ ಶೋ ಆಗುತ್ತೆ. ಈ ಒಂದು ಬಾರ್ ಕೋಡ್ಗೆ ನಿಮ್ಮ ಫೋನ್ಪೇ, ಗೂಗಲ್ ಪೇ ಮುಖಾಂತರ ಪೇಮೆಂಟ್ ಮಾಡಿ. ಪೇಮೆಂಟ್ ಸಕ್ಸಸ್ ಆದಮೇಲೆ ಅದೇ ಕೂಡ ಆಟೋಮೆಟಿಕ್ಕಾಗಿ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಪೇಮೆಂಟ್ ಸಕ್ಸಸ್ ಆಗಿದೆ. ಪೇಮೆಂಟ್ನ ಮೊತ್ತ ಬಂದು ₹189.75 ಅಮೌಂಟು ನಿಮ್ಮ ಖಾತೆಯಿಂದ ಡಿಡಕ್ಟ್ ಆಗಿದೆ. ನೀವು ಇವಾಗ ಇಲ್ಲಿ ಪಕ್ಕದಲ್ಲಿ ಮೇಲ್ಗಡೆ ಹೋಗಿ ನಿರ್ಗಮಿಸಿ ಅಂತ ಒಂದು ಬಟನ್ ಕಾಣ್ತಾ ಇದೆ ನೋಡಿ, ಆ ಒಂದು ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಹೋಮ್ ಪೇಜ್ಗೆ ಹೋಗ್ತೀರಾ. ಅಲ್ಲಿ ನೀವು ಡ್ಯಾಶ್ಬೋರ್ಡ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನೀವು ಏನು ಸರ್ಚ್ ಮಾಡಿದಿರಿ ಎಲ್ಲ ಲಿಸ್ಟ್ಗಳು ಕೂಡ ಇಲ್ಲಿ ಶೋ ಆಗ್ತವೆ. ನೀವು ಪರ್ಟಿಕ್ಯುಲರಾಗಿ ಅಮೌಂಟ್ ಕಟ್ಟಿದಂಥ ಒಂದು ಪೇಜ್ಗೆ ಹೋಗಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬನ್ನಿ. ನಿಮ್ಮದು ಪೇಮೆಂಟ್ ಆಗಿದೆ ಅಂತದ್ದು ಅಲ್ಲಿ ಪಕ್ಕದಲ್ಲಿ ಡೌನ್ಲೋಡ್ ಆಗಲಿಕ್ಕೆ ಸಿಂಬಲ್ ಕೂಡ ತೋರಿಸುತ್ತೆ. ಆ ಒಂದು ಸಿಂಬಲನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಸಪೋಸ್ ಇಲ್ಲಿ ಡೌನ್ಲೋಡ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಸರ್ಟಿಫಿಕೇಟ್ಗಳು ಕೂಡ ಡೌನ್ಲೋಡ್ ಆಗುತ್ತೆ. ನಿಮ್ಮ ಫೋನಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬೋದು, ಹಾಗೆಯೇ ನಿಮ್ಮದು ಲ್ಯಾಪ್ಟಾಪ್, ಡೆಸ್ಕ್ಟಾಪಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಈ ರೀತಿಯಾಗಿ ಇದನ್ನು ಬೇಕಾದ್ರೆ ಪ್ರಿಂಟ್ ಬೇಕಾದ್ರೂ ತೊಗೋಬೋದು, ಇಲ್ಲ ಸೇವ್ ಮಾಡೋದು ಕೂಡ ನೀವು ಬಳಕೆನ ಮಾಡ್ಕೋಬೋದು. ಸ್ನೇಹಿತರೆ, ಇಷ್ಟು ಈಸಿಯಾಗಿ ನೀವು ಮನೆಯಲ್ಲೇ ಕೂತು ಕೂಡ ಈ ಒಂದು ಭೂ ಸುರಕ್ಷಾ ಯೋಜನೆಯಡಿ ದಾಖಲಾತಿಗಳನ್ನ ಡೌನ್ಲೋಡ್ ಮಾಡ್ಕೋಬೋದು. ಇನ್ನೂ ಕೂಡ ತುಂಬ ಅಪ್ಡೇಟ್ ಆಗೋದಿದೆ, ನೀವು ಇನ್ನೂ ಕಾಯಬೇಕಾಗ್ತದೆ. ಕೆಲವು ತಾಲೂಕುಗಳಲ್ಲಿ ಇನ್ನೂ ಕೂಡ ಸರಿಯಾಗಿ ಸ್ಕ್ಯಾನ್ ಆಗಿಲ್ಲ, ಅದರಿಂದ ಕೆಲವು ಡಾಕ್ಯುಮೆಂಟ್ಗಳು ಇಲ್ಲಿ ಸಿಗದೇನೂ ಕೂಡ ಇರ್ಬೋದು. ಅದರಿಂದ ಸ್ವಲ್ಪ ದಿನಗಳ ಕಾಲ ನೀವು ವೆಯ್ಟ್ ಮಾಡಬೇಕಾಗ್ತದೆ. ಒಂದು ವೇಳೆ ನಿಮ್ಮ ಡಾಕ್ಯುಮೆಂಟ್ ಸರ್ಚ್ ಆಗಿರೋ ಈ ರೀತಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.